ಯಾವ ಏಜ್ ಗ್ರೂಪ್ ಅವರು ನಿಮ್ಮ ಹತ್ರ ಜಾಸ್ತಿ ಬಂದಿದ್ದಾರೆ ಮ್ಯಾಮ್? ಕಾಮನ್ ನನ್ನ ಪೇಷಂಟ್ಸ್ ಬಿಟ್ವೀನ್ ಮೋರ್ ದನ್ 50 years. ಸೊ ಸೈಡ್ ಎಫೆಕ್ಟ್ಸ್ ಏನಾದರೂ ಆಗುತ್ತಾ? ಸರ್ಜರಿ ಇಲ್ಲ ಅಂದರೆ ಅದು ಕಾಂಪ್ಲಿಕೇಶನ್ಸ್ ಎಲ್ಲ ನೋ ಕಾಂಪ್ಲಿಕೇಶನ್ ರಿಲೇಟೆಡ್ ಟು ಸರ್ಜರಿ. ಇದರಲ್ಲಿ ಮೆಡಿಸಿನ್ ಏನಿಲ್ಲ, ಕೆಮಿಕಲ್ ಏನಿಲ್ಲ, 100% ಸೇಫೆಸ್ಟ್ ಪ್ರೊಸೀಜರ್. ವಿ ಟ್ರೈನ್ ದೆಮ್ ಹೌ ಟು ಮೇಂಟೈನ್ ಲಾಂಗ್ ಟರ್ಮ್. ಮತ್ತೆ ಬರಬಾರ್ದಂದ್ರೆ ಏನೇನು ಮಾಡಬೇಕು ಅಂತ ನಾವು ಟ್ರೈನ್ ಮಾಡಿ. ಟ್ರೀಟ್ಮೆಂಟ್ ತಗೋಬೇಕಾದ್ರೆ ಆಗುವಂತ ಪೇನ್ಗಳನ್ನ ಕೆಲವು ಜನ ಫೇಸ್ ಮಾಡಿರ್ತಾರೆ. ಸೊ ಇದರಲ್ಲಿ ಆ ಥರ ಏನಾದರೂ ಇದೆಯಾ? ಪೇನ್ಲೆಸ್ ಟ್ರೀಟ್ಮೆಂಟ್? ಇದು ಪೇನ್ಲೆಸ್ ಅಲ್ಲ, ಸಿಂಪಲ್ ಇಂಜೆಕ್ಷನ್ ಪೇನ್ ಇರುತ್ತೆ. ತುಂಬಾ ಪೇನ್ಫುಲ್ ನಾವು ತಗೊಂಡಕ್ಕೆ ಆಗಲ್ಲ ಅಂತ ಏನಿಲ್ಲ. ಎಷ್ಟೋ ಜನ ಅನ್ಕೋತಾರೆ ಸರ್ಜರಿ ಯಾವುದೇ ಈ ಥರ ಪೇನ್ಸು ಓಕೆ 3 monthsಗಿನ ಜಾಸ್ತಿ ದಿನ ಇದೆ ಅಂದ ತಕ್ಷಣ ನಾನು ಹಾಸ್ಪಿಟ್ಲಿಗೆ ಹೋಗೋದೇ ಇಲ್ಲಪ್ಪ. ಅವ್ರು ಹೇಳ್ತಾರೆ ನೀನು ಸರ್ಜರಿ ಮಾಡಿಸು ಅಥವಾ ಆಪ್ರೇಷನ್ ಮಾಡಿಸು ಅಂತ ಹೇಳ್ತಾರೆ. ಅದಾದ್ಮೇಲೆ ನಾನು ರೆಸ್ಟ್ ಮಾಡ್ಕೊಂಡು ಕೂತ್ಕೊಂಡ್ರೆ ಕೆಲಸ ಯಾರು ಮಾಡ್ತಾರೆ, ನನಗೆ ತುಂಬ ಜವಾಬ್ದಾರಿಗಳಿದೆ, ಆ ಥರ ಯೋಚನೆ ಮಾಡ್ತಾರೆ. ಸೊ ಇಟ್ ಈಸ್ ನಾಟ್ ದಟ್ ಬರೀ ಸರ್ಜರಿ ಆಪ್ರೇಷನ್ ಅದೊಂದೇ ಅಲ್ಲ, ಯಾವುದೇ ನೋವಿಲ್ಲದೆ ಸೊ ಜಸ್ಟ್ ಒಂದು ಇಂಜೆಕ್ಷನ್ ಇಂದಾನೆ ಕೂಡ ನೀವು ಪರ್ಮನೆಂಟ್ ಆಗಿ ಅದು ಕ್ಯೂರ್ ಆಗುತ್ತೆ. ಅಂಡ್ ಸ್ಪೈನ್ ಸಕ್ಸಸ್ ರೇಟ್ ಇಸ್ ಮೋರ್ ದನ್ 95%. ಬ್ಯಾಕಲ್ಲಿ ಬ್ಯಾಕ್ ಟ್ರೀಟ್ ಮಾಡಿರೋದು 95% ಸಕ್ಸಸ್ ಇದೆ. ಇಲ್ಲಿವರೆಗೂ ನನಗೆ ಯಾವ ಪೇಷಂಟ್ ಮತ್ತೆ ನೋವು ಅಂತ ಬಂದಿರೋದು ತುಂಬ ಕಮ್ಮಿ ಇರ್ತಾರೆ. ಅವ್ರು ಬಿಕಾಸ್ ಅವ್ರ ಲೈಫ್ ಸ್ಟೈಲ್ ಹಾಗಿರುತ್ತೆ, ವೆಯ್ಟ್ ಹಾಗಿರುತ್ತೆ. ಒಂದು 5-10-100 ಅಲ್ಲಿ ಒಂದು 5 ಪೇಷಂಟ್ಸ್ ಇದ್ದೇ ಇರ್ತಾರೆ. ಬಟ್ ಡೆಫಿನೆಟ್ಲಿ 95 ಪೇಷಂಟ್ಸ್ ವಿಲ್ ಬಿ ಫೈನ್. ನೋ ನೀಡ್ ಟು ಬೇರ್. ಕಂಪ್ಲೀಟ್ ಆಗಿ ಪೈನಿಂದ ಆಚೆ ಬಂದ್ಬಿಟ್ಟು ರೊಟೀನ್ ಲೈಫ್ ಸ್ಟೈಲ್ ಬರ್ಬೋದು. ಯಾವ ಏಜ್ ಗ್ರೂಪ್ ಅವರು ನಿಮ್ಮ ಹತ್ರ ಜಾಸ್ತಿ ಬಂದಿದ್ದಾರೆ ಮ್ಯಾಮ್? ಕಾಮನ್ ನನ್ನ ಪೇಷಂಟ್ಸ್ ಬಿಟ್ವೀನ್ ಮೋರ್ ದನ್ 50 years. ಯಂಗ್ಸ್ಟರ್ಸ್ ಕಮ್ಮಿ ಇರ್ತಾರೆ. ಯೂಶಲಿ ಯಂಗ್ಸ್ಟರ್ಸ್ ಅಂದ್ರೆ ಇಂಜುರೀಸ್ ಇಂದ ಅವ್ರ ಏನಾದ್ರು ಮಸಲ್ ಈ ತರ ಸ್ಪೈನ್ ಪ್ರಾಬ್ಲಮ್ಸ್. ಬಟ್ ನೀ ಶೋಲ್ಡರ್ ಇದೆಲ್ಲ ಯೂಶಲಿ 40-50 ಮೇಲೆ ಜಾಸ್ತಿ ಇರ್ತಾರೆ. ನಾನ್ ಟ್ರೀಟ್ ಮಾಡಿರೋದು ಹೈಯೆಸ್ಟ್ ಏಜ್ ಐ ಟೋಲ್ಡ್ ಯು 99. ಅಂಡ್ ಸ್ಪೈನ್ ಐ ಟ್ರೀಟೆಡ್ 92 years. ಅವರು 90 ಡಿಗ್ರಿ ಹಿಂಗ್ ಬಂದ್ರು. ಮೇಡಮ್ ನನಗೆ ಸ್ಟ್ರೈಟ್ ಮಾಡೋಕ್ಕೆ ಆಗ್ತಾ ಇಲ್ಲ, ಮಾಡಿದ್ರೆ ನನಗೆ ಕಾಲೆಲ್ಲ ಎಳೀತಾ ಇದೆ ಅಂತ. ಅಂಡ್ ಕೂತ್ಕೊಳಕ್ಕೆ ಆಗ್ತಾ ಇಲ್ಲ ಅವ್ರಿಗೆ. ಪಾಪ ಮಲ್ಕೊಂಡು ಆ ಕಡೆ ಈ ಕಡೆ ತುಂಬ ಕಷ್ಟಪಡ. ಅವ್ರಿಗೆ ನಾನು ನೋಡಿದ್ದೀನಿ ಡೆಫಿನೆಟ್ಲಿ ಸ್ಪೈನ್ ಡ್ಯಾಮೇಜ್ ಆಗಿದೆ. ವಯಸ್ಸಿಂದ ಹೇಗೆ ಮಂಡಿ ಹೆಂಗೆ ಸೋಯುತ್ತೆ ಅಲ್ಲಿನೂ ಡಿಸನರೇಟಿವ್ ಏಜ್ ರಿಲೇಟೆಡ್ ಚೇಂಜಸ್ ಇದ್ದೇ ಇರುತ್ತೆ. ಸೊ ವಿ ಟ್ರೀಟೆಡ್ ನಾನ್ ಸರ್ಜಿಕಲ್ ಒಂದು 3 sittings ಮಾಡಬೇಕಾಯ್ತು. ಒಂದು 1 sitting ಲೇಜರ್ ಕೊಟ್ಬಿಟ್ಟು ಮತ್ತೆ ನಾನು 2 sittings PRP ಮಾಡಿದ್ದೀನಿ. ಕಂಪ್ಲೀಟ್ ನಾರ್ಮಲ್ ಆಗಲಿಲ್ಲ, ಡೆಫಿನೆಟ್ಲಿ ಸ್ವಲ್ಪ ಹಂಪ್ ಇದೆ. ಬಟ್ ಆಲ್ಮೋಸ್ಟ್ ಒಂದು 80-90% ಶಿ ವಾಸ್ ಫೈನ್. ಗ್ರೇಟ್. ಆ್ಯಂಡ್ ಶಿ ಇಸ್ ಡೂಯಿಂಗ್ ರೊಟೀನ್. ಮೇಡಮ್ ಐ ಆಮ್ ಗೋಯಿಂಗ್ ಟು ವಾಚ್. ನನಗೆ ಫಸ್ಟ್ ಅದು ಬೇಕು, ನನಗೆ ಯಾರೋ ಇಟ್ಕೊಂಡು ಹೋಗಬೇಕು ಮುಂಚೆ. ಸೊ ನೌ ಶಿ ಇಸ್ ಡೂಯಿಂಗ್ ರೊಟೀನ್ ವರ್ಕ್ ಆ್ಯಕ್ಚುಲಿ. 92 years. ಗ್ರೇಟ್. ಅವರು ಯಾವ ಕಡೆಯಿಂದ ಬಂದಿದ್ದು? ಬ್ಯಾಂಗ್ಳೂರು ಓನ್ಲಿ. ಬಟ್ ದಟ್ ಇಸ್ ದ ಹೈಯೆಸ್ಟ್ ಸ್ಪೈನ್ ಐ ಡಿಡ್. ನೀ ಐ ಥಿಂಕ್ 99 years ಆಲ್ಸೋ. ಓಕೆ ಮ್ಯಾಮ್, ನಾನು ಕೇಳ್ಪಟ್ಟೆ ನಿಮ್ಮ ಎಪಿಯೋನು ಫಸ್ಟ್ ಇಂಡಿಯಾನಲ್ಲೇ ಫಸ್ಟ್ ಒಂದು ಟ್ರೀಟ್ಮೆಂಟ್ ಲೈಕ್ PRP ಅಂತ ಕೇಳ್ಪಟ್ಟನಲ್ಲ, ಟ್ರೀಟ್ಮೆಂಟನ್ನು ಇಂಟ್ರೊಡ್ಯೂಸ್ ಮಾಡಿದ್ದು ಇಂಡಿಯಾನಲ್ಲೇ ಫಸ್ಟ್ ಅಂತ ನಾನು ಕೇಳ್ಪಟ್ಟೆ. ಇದು ಹೇಗೆ ಸ್ಟಾರ್ಟ್ ಆಯಿತು ಅಂತ? ಸೊ ಓಕೆ, ಇಂಡಿಯಾನಲ್ಲಿ ಫಸ್ಟ್ ಇಂಟ್ರೊಡ್ಯೂಸ್ ಮಾಡಿರೋದು ಎಪಿಯೋನ್ ಅಲ್ಲ, ಬಟ್ ಒಂದು ಪ್ರೋಟೋಕಾಲ್ ಸೆಟ್ ಮಾಡಿರೋದು ಎಪಿಯೋನ್. ಸೊ PRP ವರ್ಕ್ ಆಗುತ್ತೆ, ತುಂಬ ಚೆನ್ನಾಗಿದೆ. ಸೊ ರಿಸಲ್ಟ್ಸ್ ಇಂದ ಸರ್ಜರಿ ಅವಾಯ್ಡ್ ಮಾಡ್ಬೋದು ಫ್ಯೂಚರಲ್ಲಿ ಅಂತ ಒಂದು ರಿಸರ್ಚ್ ಮಾಡಿಬಿಟ್ಟು ಒಂದು ಪ್ರಾಪರ್ ಪ್ರೋಟೋಕಾಲ್ ಈ PRP ಜೊತೆ ಏನೇನು ಮಾಡಬೇಕು. ಇಂಡಿಯನ್ ಪಾಪ್ಯುಲೇಷನ್ ಇಸ್ ಡಿಫ್ರೆಂಟ್. ಹೌದು. ಇದು ಸ್ಟಾರ್ಟ್ ಆಗಿರೋದು ಆ್ಯಕ್ಚುಲಿ 1960s ಇಂದಾನೆ US UK ಅಲ್ಲಿ PRP ಟ್ರೀಟ್ಮೆಂಟ್ ಇತ್ತು. ಓಕೆ. ಬಟ್ ನಮ್ಮ ಇಂಡಿಯನ್ ಪಾಪ್ಯುಲೇಷನ್ಗೆ ಡಿಫ್ರೆಂಟ್. ಈಗ ನಾವು ಏನು ಊಟ ಮಾಡ್ತೀವಿ, ನಾವೇನು ಲೈಫ್ ಸ್ಟೈಲ್ ಹೇಗಿರುತ್ತೆ ನಮಗೆ, ಸೊ ಇದ್ರಿಗೆ ಹೇಗೆ ನಾವು ಜೊತೆ PRP ಟ್ರೀಟ್ಮೆಂಟ್ ಜೊತೆ ಏನೇನು ಮಾಡಬೇಕು, ಲೈಕ್ ಎಕ್ಸಸೈಸಸ್, ಮಾಡಿಫಿಕೇಶನ್ಸ್, ಲೈಫ್ ಸ್ಟೈಲ್, ಊಟದಲ್ಲೆಲ್ಲ ಒಂದು ಪ್ರೋಟೋಕಾಲ್ ಸೆಟ್ ಮಾಡಿರೋದು ಎಪಿಯೋನ್. ವಿ ಆರ್ ಡೂಯಿಂಗ್ ದಿಸ್ ಸಿನ್ಸ್ 10 years. ನಮ್ಗೆ ಆಲ್ಮೋಸ್ಟ್ 4 branches ಇದೆ. ಲೈಫ್ ಜರ್ನಿ ಹೇಗೆ ಸ್ಟಾರ್ಟ್ ಆಗಿದೆ ಅಂದರೆ, ಬಿಕಾಸ್ ಐ ಆಮ್ ಎ ರೇಡಿಯಾಲಜಿಸ್ಟ್ ಆ್ಯಂಡ್ ಡಾಕ್ಟರ್ ದಾರಾ ಇಸ್ ಅನಸ್ಥೆಟಿಸ್ಟ್. ನಾವು ತುಂಬ ಪೇಷಂಟ್ಸ್ ನೋಡಿದ್ವಿ, ನೀ ಪೇಷಂಟ್ಸ್ ಆಗಲಿ, ಸ್ಪೈನ್ ಪೇಷಂಟ್ಸ್ ಆಗಲಿ, ಏಜ್ ರಿಲೇಟೆಡ್ ಚೇಂಜಸ್ಗೆ ದೊಡ್ಡ ಸರ್ಜರೀಸ್ ಮಾಡಿಕೊಂಡು ತುಂಬ ಕಾಂಪ್ಲಿಕೇಶನ್ಸ್ ನೋಡ್ತಾ ಇದ್ರು. ಈಗ ನಮಗೆ ಹೇರ್ ಹೇಗೆ ವೈಟ್ ಆಗುತ್ತೋ ಜಾಯಿಂಟ್ ಸ್ಪೈನಲ್ಲಿ ಅದೇ ಏಜ್ ರಿಲೇಟೆಡ್ ಚೇಂಜಸ್ ಇದ್ದೇ ಇದೆ. ಹೌದು. ಅಂಥದಕ್ಕೆ ಸರ್ಜರಿ ಮಾಡಿ ಫೈನಲಿ ಒಬ್ರು ಬೆಡ್ ರಿಡನ್ ಆಗ್ತಾರೆ. ಅದು ಇದು ಬೇರೆ ಸೊಲ್ಯೂಷನ್ ಇಲ್ಲ. ಪೇನ್ ಕಿಲ್ಲರ್ ತಗೋಬೇಕು, ಇಲ್ಲಾಂದ್ರೆ ಸರ್ಜರಿ ಮಾಡ್ಕೋಬೇಕು ಬೇರೆ ಅಂತ ನೋಡ್ತಾ ದಿಸ್ ವಿ ಫೌಂಡ್ PRP ವರ್ಕ್ಸ್ ಎಕ್ಸಲೆಂಟ್ಲಿ. ಬಟ್ ಹೇಗೆ ಇದು ಎಷ್ಟು ಫ್ರೀಕ್ವೆಂಟ್ ಆಗಿ ಕೊಡಬೇಕು, ಯಾವ ಸ್ಟೇಜಕ್ಕೆ ಎಷ್ಟು ಸಿಟ್ಟಿಂಗ್ಸ್ ಕೊಡಬೇಕು, ಆ್ಯಂಡ್ ಹೌ ಫ್ರೀಕ್ವೆಂಟ್ಲಿ ವಿ ಶುಡ್ ಗಿವ್, ಇದ್ರ ಜೊತೆ ಏನೇನು ಮಾಡಬೇಕು
ಸೊ ಎವ್ರಿಥಿಂಗ್ ಪ್ರೋಟೋಕಾಲ್ ಸೆಟ್ ಮಾಡಿರೋದು ಎಪಿಯಾನ್. ಅಂಡ್ ವಿ ಟ್ರೀಟೆಡ್ ಮೋರ್ ದ್ಯಾನ್ 60,000 ಪೇಷಂಟ್ಸ್ ಇನ್ ಆಕ್ಚುಲಿ ಸೌತ್ ಇಂಡಿಯಾ, ಪ್ಲಾನಿಂಗ್ ಟು ಎಕ್ಸ್ಪ್ಯಾಂಡ್ ಆಲ್ ಓವರ್ ಇಂಡಿಯಾ ನೋಡ್ತಾ ಇದ್ದೀವಿ. ಸೊ ಇವಾಗ ಯಾರೇ ಆಗಲಿ ಏನು ಅನ್ಕೋತಾರೆ, ಯಾವುದೋ ಒಂದು ಟ್ರೀಟ್ಮೆಂಟ್ ಅಂತ ಅಂದಾಗ ಅದರಿಂದ ಸೈಡ್ ಎಫೆಕ್ಟ್ಸ್ ಆಗುತ್ತಾ ಅನ್ನೋದು ಪಕ್ಕ ಯೋಚನೆ ಮಾಡೇ ಮಾಡ್ತಾರೆ. ಸೊ ಸೈಡ್ ಎಫೆಕ್ಟ್ಸ್ ಏನಾದರೂ ಆಗುತ್ತಾ? ಸೊ ವಾಟ್ ಎವರ್ ವಿ ಡೂ ಇಸ್ ಸಿಂಪಲ್ ಇಂಜೆಕ್ಷನ್ ಇಂದಾನೆ ಮಾಡ್ತೀವಿ. ಇಂಜೆಕ್ಷನ್ ಅಂದರೆ ನೀವೇ, ನೋ ನೈಫ್. ಓಕೆ. ಸರ್ಜರಿ ಇಲ್ಲ ಅಂದರೆ ಅದು ಕಾಂಪ್ಲಿಕೇಶನ್ಸ್ ಎಲ್ಲ ಸೈಡ್, ನೋ ಕಾಂಪ್ಲಿಕೇಶನ್ ರಿಲೇಟೆಡ್ ಟು ಸರ್ಜರಿ. ಅಂಡ್ ಮೋಸ್ಟ್ ಆಫ್ ದ ಟ್ರೀಟ್ಮೆಂಟ್ಸ್ ಆರ್ ದ ರೀಸನ್ ರೇಟಿವ್ ಥೆರಪೀಸ್ ಅಂದರೆ PRP ಇಂದ ಮಾಡ್ತೀವಿ. ಪ್ಲಾಸ್ಮಾ, ಪೇಷಂಟ್ ಓನ್ ಬ್ಲಡ್. ಇದರಲ್ಲಿ ಮೆಡಿಸಿನ್ ಏನಿಲ್ಲ, ಕೆಮಿಕಲ್ ಏನಿಲ್ಲ, 100% ಸೇಫೆಸ್ಟ್ ಪ್ರೊಸೀಜರ್. ಆರಾಮಾಗಿ ಎಲ್ಲರೂ ಮಾಡ್ಕೋಬೋದು. ಈಗ ಶುಗರ್ ಇರಲಿ, BP ಇರಲಿ, ಹಾರ್ಟ್ ಪ್ರಾಬ್ಲಮ್, ಲಿವರ್ ಪ್ರಾಬ್ಲಮ್, ಕಿಡ್ನಿ, ಯಾವುದೇ ಪ್ರಾಬ್ಲಮ್ ಇದ್ರೂ PRP ಮಾಡ್ಬೋದು, ಮಾಡಿಸ್ಕೋಬೋದು. ಅದಕ್ಕೆ ಪ್ಲೇಟ್ಲೆಟ್ಸ್ ಪ್ರಾಬ್ಲಮ್ ಇರಬಾರ್ದು. ಪ್ಲೇಟ್ಲೆಟ್ಸೇ ಪ್ರಾಬ್ಲಮ್ ಇದ್ರೆ ಅದು ಮಾಡಿದ್ರು ಯೂಸ್ ಆಗಲ್ಲ, ಪೇಷಂಟ್ಗೇನು ಕಾಂಪ್ಲಿಕೇಟ್ ಆಗಲ್ಲ, ಬಟ್ ಅಷ್ಟೊಂದು ರಿಸಲ್ಟ್ ಇರಲ್ಲ. ಎಲ್ಲಿ ಮಾಡ್ತಾ ಇದ್ವು ಅಲ್ಲಿ ಇನ್ಫೆಕ್ಷನ್ ಇರಬಾರ್ದು. ಅಲ್ಲಿ ಇನ್ಫೆಕ್ಷನ್ ಇದ್ರೆ ನಾವು ಮಾಡೋಕ್ಕಾಗಲ್ಲ. ಕ್ಯಾನ್ಸರ್ ಇರಬಾರ್ದು, ಅಷ್ಟೇ. ಈ 3 ಬಿಟ್ಟು ಎಲ್ಲಾ ಕಂಡೀಷನ್ಸ್ ಪೇಷಂಟ್ ಏನಾದ್ರೂ ಇರಲಿ ಆರಾಮಾಗೆ ಮಾಡ್ಕೋಬಹುದು. ಸೊ ನೀವು ಬಿಫೋರ್ ಸ್ಟಾರ್ಟಿಂಗ್ ದ ಏನು ಟ್ರೀಟ್ಮೆಂಟ್ ಚೆಕ್ ಮಾಡ್ತೀರಾ, ಇವ್ರಿಗೆ ಏನೇನ್ ಪ್ರಾಬ್ಲಮ್ಸ್ ಇದೆ, ನಾವು ಇದರಿಂದ ಮಾಡಬಹುದಾ ಟ್ರೀಟ್ಮೆಂಟ್? ಡೆಫಿನೆಟ್ಲಿ ವಿಲ್ ಚೆಕ್. ಸೊ ಫಸ್ಟ್ ಸ್ಕ್ಯಾನ್ ನೋಡ್ಕೊಂತೀವಿ. ಬೇಸಿಕ್ ಬ್ಲಡ್ ಟೆಸ್ಟ್ ಆಗಲಿ, BP, ಶುಗರ್, ಇದೆಲ್ಲ ಅದು ಕಂಟ್ರೋಲ್ ಅಲ್ಲಿ ಇರಬೇಕು. ನಾಟ್ ದಟ್ ಅದಿದ್ರೆ ಮಾಡೋಕ್ಕಾಗಲ್ಲ ಅಂತೆಲ್ಲ, ಎಲ್ಲ ಕಂಟ್ರೋಲ್ ಅಲ್ಲಿ ಇಟ್ಕೊಂಡು ದೆನ್ ವಿ ಡು. ಸೊ ಪ್ರೀ ಪ್ರೊಸೀಜರ್ ಬೇಸಿಕ್ ಟೆಸ್ಟ್ ಇರುತ್ತೆ. ಅಲ್ಟ್ರಾಸೌಂಡ್ ಆದ್ರೆ MRI, ಸ್ಪೈನ್ MRI ಮಾಡಿಸ್ತೀವಿ. MRI ಮಾಡಿಸ್ಕೊಂಡು ಸ್ವಲ್ಪ ಬ್ಲಡ್ ಟೆಸ್ಟ್ ಮಾಡಿಬಿಟ್ಟು ದೆನ್ ವಿ ಡು. ಒಂದು 6 hours ಇದ್ರೆ ಸಾಕು ಹಾಸ್ಪಿಟಲ್. ಸ್ಪೈನ್ ಪೈನ್ ಆದ್ರೆ 6 hours ಇದ್ರೆ ದೆನ್ ದಿ ಕ್ಯಾನ್ ಗೋ ಬ್ಯಾಕ್ ವಾಕಿಂಗ್. ಬೆಡ್ ರೆಸ್ಟ್ ಏನಿಲ್ಲ, ಮನೆಗೆ ಆರಾಮಾಗಿ ಹೋಗ್ಬೋದು, ಅವ್ರ ರೊಟೀನ್ ವರ್ಕ್ ಮಾಡ್ಬೋದು. ಡೂಸ್ ಡೋಂಟ್ಸ್ ಒಂದು ಫಾಲೋ ಮಾಡಿದ್ರೆ ಸಾಕು. ಇದು ಮಾಡ್ಬೋದು. ವಾಟ್ ಆರ್ ದ ಡೂಸ್ ಅಂಡ್ ಡೋಂಟ್ಸ್ ಮ್ಯಾಮ್? ಸೊ ಸ್ಪೈನ್ ಮಾಡಿದ್ರೆ ನಾನು ಬಗ್ಗಿ ಮಾಡೋ ಕೆಲಸಗಳು ಜಾಸ್ತಿ ಮಾಡಬಾರ್ದು, ತೂಕ ಎತ್ತೋದು ಜಾಸ್ತಿ ಮಾಡಿ. ಅಂದ್ರೆ ಎಷ್ಟು ದಿನ? 2 months ಡಿಪೆಂಡಿಂಗ್ ಅಷ್ಟೇ. ಅಂದ್ರೆ ಡಿಪೆಂಡಿಂಗ್, ಒಂದೊಂದ್ ಸಾರಿಗೆ ಮೈಲ್ಡ್ ಇದ್ರೆ ದೆನ್ ನಾಟ್ ಈವನ್ 15-20 days. ಬಟ್ ಜಾಸ್ತಿ ಇದ್ರೆ ಒಂದು 2 months ಸ್ವಲ್ಪ ರೆಸ್ಟ್ರಿಕ್ಟ್. ಅವ್ರು ರೊಟೀನ್ ಲೈಫ್ ಮಾಡ್ಕೋಬಹುದು, ಇದು ಮಾತ್ರ ರೆಸ್ಟ್ರಿಕ್ಟ್ ಮಾಡಬೇಕು. ತುಂಬಾ ನಿಲ್ತ್ಕೊಂಡು ಮಾಡೋದು. ಬೈಕ್ ರೈಡಿಂಗ್ ವಿ ಅವಾಯ್ಡ್. ಲಾಂಗ್ ಅವರ್ಸ್ ಜರ್ನಿ ವಿ ಅವಾಯ್ಡ್. ಸೊ ಈ ತರ ಒಂದು 2 months ರೆಸ್ಟ್ರಿಕ್ಷನ್ಸ್ ಇರ್ಬೇಕಷ್ಟೇ. ಅಂಡ್ ಮೇನ್ ಎಕ್ಸಸೈಸಸ್, ಸ್ಟ್ರೆಂಥನಿಂಗ್ ಎಕ್ಸಸೈಸಸ್ ಇರುತ್ತೆ. ಇಂಪಾರ್ಟೆನ್ಸ್ ಆಫ್ ಪೋಸ್ಚರ್ ಎಕ್ಸ್ಪ್ಲೈನ್ ಮಾಡ್ತೀವಿ ಪೇಷಂಟ್ಗೆ. ಇಂಪಾರ್ಟೆನ್ಸ್ ಆಫ್ ವೆಯ್ಟ್ ಕಂಟ್ರೋಲ್ ಎಕ್ಸ್ಪ್ಲೈನ್ ಮಾಡಿ. ಅಂಡ್ ಡೈಟ್ ಚಾರ್ಟು ಕೊಡ್ತೀವಿ. ಡೈಟ್ ಚಾರ್ಟ್ ದಟ್ ಈಸ್ ಆಲ್ಸೋ ಇಂಪಾರ್ಟೆಂಟ್ ಲೈನ್ ಆಫ್ ಟ್ರೀಟ್ಮೆಂಟ್. ಇಟ್ಸ್ ನಾಟ್ ನಾನೀಗ ಬಂದಿದ್ರು ಪೇಷಂಟ್ಗೆ ಇಂಜೆಕ್ಷನ್ ಮಾಡಿಕೊಟ್ಟಿದ್ನಿ, ಟ್ರೀಟ್ಮೆಂಟ್ ಕೊಟ್ಟಿದ್ನಿ, ಆಗೋಯ್ತು ಹೋಗಿದ್ರಲ್ಲ. ಸೊ ವಿ ಟ್ರೈನ್ ದೆಮ್ ಹೌ ಟು ಮೇಂಟೈನ್ ಲಾಂಗ್ ಟರ್ಮ್. ಮತ್ತೆ ಬರಬಾರ್ದಂದ್ರೆ ಏನೇನು ಮಾಡಬೇಕು ಅಂತಾನು ನಾವು ಟ್ರೈನ್ ಮಾಡ್ತೀವಿ. ಆ ಥರ ಫಾಲೋ ಮಾಡಿದ್ರೆ ಪ್ರಾಬ್ಲಮ್ ಏನಿರಲ್ಲ. ಸ್ಪೈನ್ ತುಂಬಾ ಕಾಂಪ್ಲೆಕ್ಸ್. ಹೌದು, ತುಂಬಾ ಕಾಂಪ್ಲೆಕ್ಸ್. ಈಗ ನಾನು ಇಫ್ ಐ ಡೂ ಡಿಸ್ಕ್ ಸ್ಯಾಟಿಕಾ ಪ್ರಾಬ್ಲಮ್ ಬಂದಿದೆ, ಒಂದು ಕಾಲೆಲ್ಲ ಎಳಿಯದಂಗೆ ಆಗ್ತಾ ಇದ್ರೆ ನಾವೇನು ಫಸ್ಟ್ ಅದು ಯಾವ ಲೆವೆಲ್ ಅಲ್ಲಿ ಪ್ರಾಬ್ಲಮ್ ಇದೆ ನೋಡ್ಕೊಂಡು ಆ ಲೆವೆಲ್ ಟ್ರೀಟ್ ಮಾಡ್ತೀವಿ. ಬೇರೆ ಲೆವೆಲ್ ಅಲ್ಲಿ ಬರ್ಬೋದು, ಇಲ್ಲ ಬೇರೆ ಫೆಸೆಟ್ ಜಾಯಿಂಟ್, ಸ್ಯಾಕ್ರೋಲಿಕ್ ಜಾಯಿಂಟ್ ಇಂದಾನು ಪೇನ್ ಬರ್ಬೋದು. ಇದು ಬರಬಾರ್ದಂದ್ರೆ ಏನೇನ್ ಪ್ರಿಕಾಷನ್ಸ್ ಅಂತ ನಾವು ಹೇಳ್ಕೊಡ್ತೀವಿ. ಆ ತರ ಫಾಲೋ ಮಾಡಿದ್ರೆ 90% ಮತ್ತೆ ಪ್ರಾಬ್ಲಮ್ ಬರೋ ಚಾನ್ಸಸ್ ಇರಲ್ಲ. ಸೊ ಇಟ್ಸ್ ನಾಟ್ ಇದು ಟ್ರೀಟ್ಮೆಂಟ್ ಪೇನ್ ಒಂದು ಕಮ್ಮಿ ಮಾಡೋದಲ್ಲ, ಇಟ್ಸ್ ಲಾಂಗ್ ಟರ್ಮ್ ಎಫೆಕ್ಟ್ ಬೇಕು. ಅಂಡ್ ಪೇನ್ ಅನ್ನ ಕಮ್ಮಿ ಮಾಡೋದು ಒಂದ್ ಕಡೆ ಆದ್ರೆ, ಟ್ರೀಟ್ಮೆಂಟ್ ತಗೋಬೇಕಾದ್ರೆ ಆಗುವಂತ ಪೇನ್ಗಳನ್ನ ಕೆಲವು ಜನ ಫೇಸ್ ಮಾಡಿರ್ತಾರೆ. ಸೊ ಇದ್ರಲ್ಲಿ ಆತರ ಏನಾದ್ರು ಇದೆಯಾ? ಪೇನ್ಲೆಸ್ ಟ್ರೀಟ್ಮೆಂಟ್? ಪೇನ್ಲೆಸ್ ಅಲ್ಲ, ಸಿಂಪಲ್ ಇಂಜೆಕ್ಷನ್ ಪೇನ್ ಇರುತ್ತೆ ಅಷ್ಟೇ. ನೀವೀಗ ಕೈಗೆ ಇಂಜೆಕ್ಷನ್ ತಗೊಂಡ್ರೆ ಹೇಗಿರುತ್ತೆ ಅಷ್ಟೇ. ಅದನ್ನು ಕಮ್ಮಿ ಮಾಡ್ಬೇಕಂತ ಫಸ್ಟ್ ಲೋಕಲ್ ಅನಸ್ತೇಷಿಯಾ ಕೊಡ್ತೀವಿ. ಲೋಕಲ್ ಅನಸ್ತೇಷಿಯಾ ಕೊಟ್ಬಿಟ್ಟು ಇಮೇಜ್ ಗೈಡೆನ್ಸ್ ಅಲ್ಲಿ ವಿ ಎಂಟರ್ ವಾಟ್ ಎವರ್ ಟು ಡೂ. ನಾವು ನೀಡಲ್ಸ್ ವಿ ಎಂಟರ್ ಆಗುತ್ತೆ. ಸ್ವಲ್ಪ ಗೊತ್ತಾಗುತ್ತೆ. ತುಂಬಾ ಪೇನ್ಫುಲ್, ನಾವು ತಗೊಂಡಕ್ಕೆ ಆಗಲ್ಲ ಅಂತ ಏನಿಲ್ಲ. ಸೊ ಅದು ತಗೊಂಡ್ಮೇಲೆ 1-2 days ಸ್ವಲ್ಪ ಇಂಜೆಕ್ಷನ್ ಡಿಸ್ಕಂಫರ್ಟ್ ಇರುತ್ತೆ. ಬಟ್ ಲೇಟರ್ ದೇ ಕ್ಯಾನ್ ಬಿ ನಾರ್ಮಲ್, ಕಂಪ್ಲೀಟ್ಲಿ ನಾರ್ಮಲ್. ತುಂಬ ಖುಷಿ ಆಗ್ತಾ ಇದೆ. ಯಾಕೆಂದರೆ ಇವತ್ತು ಎಷ್ಟೋ ಜನ ಮಹಿಳೆಯರು ಹೇಳ್ತಾ ಇದ್ರು, ನನಗೆ PCOD ಪ್ರಾಬ್ಲಮ್ ಇತ್ತು ಸರ್, ಥೈರಾಯ್ಡ್ ಪ್ರಾಬ್ಲಮ್ ಇತ್ತು ಸರ್, ಆರಾಮಾಗಿ ನಾನು ಸಣ್ಣ ಆದೆ ಸರ್, ತುಂಬ ಥ್ಯಾಂಕ್ ಯು ಅಂತ ಎಷ್ಟೋ ಜನ ಹೇಳ್ತಾ ಇದ್ರು. ನಿಮಗೆ PCOD ಪ್ರಾಬ್ಲಮ್ ಇರಲಿ, ಥೈರಾಯ್ಡ್ ಪ್ರಾಬ್ಲಮ್ ಇರಲಿ, 100% ನೀವು ಸಣ್ಣ ಆಗಬೇಕು, ಆರೋಗ್ಯದಲ್ಲೂ ಸಮೇತ ತುಂಬ ಚೇತರಿಕೆ ಆಗಬೇಕು ಅಂದರೆ ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ. ಯಾಕೆಂದರೆ ಜೀನಿ ಸ್ಲಿಮ್ಮು ಒಂದು ಉತ್ತಮ ಆಹಾರ.